ಜಯವೇ ವಿಜಯವೋ ಸುರಭೂಮಿಯಲ್ಲಿ ಮಂಗಳವೆಲ್ಲಿಂದ ಬಂತು? ಪಿತಾಮಹ, ಈ ರೀತಿ ಮಾತನಾಡಲು ಕಾರಣವೇನು? ದೇವಿ, ಸತ್ಯಲೋಕವನ್ನು ಬಿಟ್ಟು ನಾನು ಇಲ್ಲಿಗೆ ಬಂದಿರುವೆನು. ಇಲ್ಲಿ ಸ್ವಲ್ಪ ಸ್ಥಳವನ್ನು ಕೊಟ್ಟರೆ ನಾನು ಇಲ್ಲಿಯೇ ಇರುವೆನು. ಹಾಗಾದರೆ ಆ ವಿದ್ಯಾದೇವತೆಯ ಗತಿ ಏನು? ದೇವಿ, ನನ್ನ ಗತಿ ಅಧೋಗತಿಯಾದ ಮೇಲೆ ಆ ಸರಸ್ವತಿಯನ್ನು ಬೇರೆ ಕಟ್ಟಿಕೊಳ್ಳಲೆ. ಸೂರಪದೇ, ಇದಕ್ಕೆ ಚಿಂತಿಸುವುದೇ ಎಷ್ಟೇ ಆದರೂ ನಮ್ಮ ಶ್ರೀರಾಮನರಾದ ಶ್ರೀರಾಮನಿಲ್ಲವೇ? ಅವರೇ ಎಲ್ಲವನ್ನು ಬಗೆಹರಿಸುವರು ಈ ನನ್ನ ಸ್ವಾಮಿ ಇದ್ದ ಮೇಲೆ. ಏನು ಆ ಮೊದನ್ಮತ್ತನು ಅಷ್ಟೊಂದು ಗರ್ವದಿಂದ ಮೆರೆಯುತ್ತಿರುವ? ಹೌದು ಪರಮಾತ್ಮ, ಆತನ ಹಿಂಸೆಯನ್ನು ಸರಿಸಲಾರದೆ ಇಂದ್ರಾದಿ ದೇವತೆಗಳು ಕೂಡ ತಮ್ಮಲ್ಲಿಗೆ ಬರುತ್ತಿರುವರು. ನಿನ್ನ ಮನದ ಮುರುಕವನ್ನು ನನ್ನ ಮನಸ್ಸು ಬಯಸುತ್ತಿರುವುದು. ಅಮರಾವತಿಯ ಮೂಲಕವು ಕಣ್ಣೀರು ಕಾಲ್ವಳೆ ಆಗಿ ಚಿರಾಬ್ದಿಯ ಬೀಚಗಳಿಂದ ತುಂಬಿದ್ದಾಯಿತು. ಆ ಮರುಕವನ್ನು ಮಾಧವನೇ ಬಲ್ಲ, ಅಲ್ಲಿ ಕುಳಿತಿರುವ ಲಕ್ಷ್ಮೀ ದೇವಿಯೇ ಬಲ್ಲಲು. ಇದೇನು ಈ ರೀತಿ ಮಾತನಾಡುತ್ತೆ ದೇವೇಂದ್ರ? ಅದಕ್ಕೆ ಕಾರಣವಾದರೇನು? ಹೌದು ಮಹೇಂದ್ರ, ಅದು ಸತ್ಯಪತಿಯು ಪಾಸವನ್ನು ಬಿಸಿಟ್ಟು ಪರದೇಶಿಯಾಗಿ ನಿಂತಿರುವನು. ವಿಧಾತನ ದರ್ಶನವು ಅಪೂರ್ವವಾಯಿತು ಜನಾರ್ದನ. ಅಂದಿನ ಅಹಂಕಾರದ ರುಂಡವು ಪರಮೇಶ್ವರನ ಭಾವಶಕ್ತಿಯನ್ನು ಬಂಧಿಸುವಾಗ ವಿಧಾತನು ಮನಗೊಂದಲಿಲ್ಲ. ಆ ಭಯಂಕರದ ನೋಟದಲ್ಲಿ ಧೂಮಕೇತುವಿನಂತೆ ಉದ್ಭವಿಸಿದ ಕಾಲಭೈರವನಿಗೆ ವಿಧಾತನು ಹೆದರಲಿಲ್ಲ. ಇಂದಿನ ಸೂರ ಪದ್ಮನ ಅದೃಷ್ಟ ಶಕ್ತಿಯಿಂದ ವಿಧಾತನ ಮುಖಬಿಂಬಕ್ಕೂ ಸೋಗಿಸುತ್ತಿರುವುದು.
ಹಿರನಾಡು ಮಹೇಂದ್ರ, ಇದಕ್ಕೆ ಜನಾರ್ದನನ ಸಮ್ಮತವಿದೆ. ಬ್ರಹ್ಮಾಂಡಗಳ ಸೃಷ್ಟಿ ಅದರಲ್ಲಿನ ಭೀಕರವಾದ ದೃಶ್ಯವನ್ನು ಕಂಡಿದ್ದಾಯ್ತು. ಇನ್ನುಳಿದಿದ್ದೊಂದೇ ಆ ಸೂರ ಪದ್ಮನ ಮುಂಡದಿಂದ ಹೊರ ಹೋಗುವ ರಂಗಪಾತ. ಅದು ನಿಮ್ಮಿಂದಲ ಪಿತಾಮಹ. ಆ ಪ್ರಖಂಡ ಪುತ್ರನ ಹರಿದ ಬಿಸಿ ರಕ್ತದಲ್ಲಿ ಮರಗೊಳಿಸಿ ಆ ಧರ್ಮದೇವನನ್ನು ಉದ್ಧರಿಸಿದ ವಿಭೂತಿಯಿಂದಲೇ ಸಾಧ್ಯವಾಗಬೇಕು. ದೇವ, ಸುಖವೆಲ್ಲಿಂದ ಬಂತು? ಆ ಸೂರ ಪದ್ಮನ ಹತನಾದರೆ ನಮ್ಮೆಲ್ಲರಿಗೂ ಸುಖವಾಗುವುದು. ಯಜ್ಞದೇವ, ಅದಕ್ಕಾಗಿ ಏಕೆ ಚಿಂತಿಸುವೆ? ಈ ಪೀಠದಲ್ಲಿ ಕುಳಿತು ಅಲ್ಲಿ ನೋಡಿ, ಜ್ಞಾನದೇವನಿತ್ತಲೇ ಬರ್ತಿರುವನು. ಪರಿತಾಪವಾತೇನು ಅಸುರಾರ ವೈಕುಂಠಾಧಿಪತಿ. ಹಾಗಂದರೆ ಈ ದಂಡಧರನಿಗೆ ಕಂಟಕ ಭಯನಾದ ಆ ಸೂರಪದ್ಮನ ಬಳಿಯಲ್ಲಿ ಬಿಟ್ಟು ಬಂದದನ್ನು ಪದ್ಮಾದೇವಿ. ಹಾಗಾದರೆ ನಿನ್ನ ಆಯುಧಗಳು ಯಾವುದು? ಕೃಷವಾಗದೆ ಮತ್ತೇನು ದೇವಿ? ಆ ತ್ರಿಶೂಲ ಪಾಂಡವರ ಹೊರಬಲದಿಂದ ಆ ದೈತ್ಯರ ಮುಂದೆ ಒಂದು ಅದ್ಭುತವು ನಡೆಯಲಾರದು. ಅಬ್ಬಬ್ಬಾ, ಎಲ್ಲದಲ್ಲಿಯೂ ಒಂದೇ ಸಮನಾದ ಹೆದರಿಕೆ. ಧರ್ಮರಾಜ, ಯಾ ಸೂರ ಪದ್ಮನಾಭನೆಯು ನಿಮಗೆ ಈ ವೈಕುಂಠದಲ್ಲಿಲ್ಲ. ಸಾಕು, ಸುಮ್ಮನಿರಿ. ಸುದರ್ಶನವಿದೆ ನಿನು ಸುಖವೇ, ಸುದರ್ಶನವಿದೆ ನಿನು ಸುಖವೇ, ಸದಮಲಾನಂದದಲ್ಲಿ ತರಿಯುವುದು ರುಂಡವಂ.
ಈ ಭಯಂಕರವಾದ ಚೆಲ್ಲಿನ ಮನಸ್ಸಿನ ಚೆಲ್ಲಾಟದ ಭೀತಿಯನ್ನು ತಪ್ಪಿಸಲಾರದು. ಆ ಭೀತಿಯು ಸೂರಪದ್ಮನ ಮರಣದ ದೃಶ್ಯವನ್ನು ಕಂಡಾಗ ಹೊರಗುವುದು. ಭಯ ಬೇಡ ಧರ್ಮದೇವ. ಆ ಭೀತಿಯು ಸಂಬಂಧವು ನಾರಾಯಣ ಸನ್ನಿಧಿಯಲ್ಲಿಲ್ಲ. ನಾನು ದೇವರಾಜ, ನನಗೆ ನಂಬಿಕೆ ಇಲ್ಲ. ಯಾರಲ್ಲಿ ನಂಬಿಕಿಲ್ಲ ಪಿತಾಮಹ? ಆ ಸೂರಕ್ಕ ಪದ್ಮನ ಕೈ ಬೊಂಬೆಯಾದ ನಾರಾಯಣನಲ್ಲಿ. ಹೌದು ಹೌದು, ಆ ಮಾತು ನನಗೂ ನಂಬಿಕೆ ಇಲ್ಲ ಪಿತಾಮಹ. ನಂಬಿಕೆಯಲ್ಲಿ ಮನೆ ಮಾಡೋ ಧರ್ಮರಾಜ. ಈ ಶ್ರೀರಾಮದೇವಕ್ಕೂ ಒಳ ಬರುವುದಕ್ಕೂ ಆ ಸೂರಪದ್ಮನಿಲ್ಲ. ಸಾಕು, ಸುಮ್ಮನಿರಿ. ಅಯ್ಯೋ ಸ್ವಾಮಿ, ನನಗಾದರೂ ಈಗಲೂ ಬಹಳ ಭಯವಾಗುತ್ತಿರು. ಹಾಗಾದರೆ ನಮ್ಮ ಲೋಕದ ಗತಿಯೇನು ಪ್ರಾಣೇಶ್ವರ? ಭಯ ಪಡೆದಿರು ಪದ್ಮಜ.